ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಿಂದಿನ ದಿನ ನೈಟು ಉಡುಪಿಗೆ ಬಂದು ಹಾಲ್ಟ್ ಆಗಿದ್ವಿ. ಸೊ ಬೆಳಗ್ಗೆ ಬೇಗ ಎದ್ದೊಳೋದು ಬೇಡ ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಆದರೆ ಆರಾಮಾಗಿ ಡೇ ಫುಲ್ ಆರಾಮಾಗಿ ಓಡಾಡ್ಬೋದು. ಹಾಗಾಗಿ ಇವಾಗ ಎದ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ದೇವರ ದರ್ಶನಕ್ಕೆ ಅಂತ ಹೊರಟ್ವಿ ಫ್ರೆಂಡ್ಸ್. ಸೊ ಎಲ್ಲರೂ ರೆಡಿಯಾಗಿ ಬರ್ತಾ ಇದ್ದಾರೆ. ಇನ್ನು ಇಲ್ಲಿ ನೋಡಿ ಫ್ರೆಂಡ್ಸ್, ಬೆಕ್ಕಿಗೆ ಸೊ ಈ ಸ್ಟ್ಯಾಚು ಕೈಗೆ ಕಟ್ಟಿದ್ದಾರೆ. ಐ ಮ್ಯಾವ್ ಮ್ಯಾವ್ ನೋಡಿ, ಐ ಆಡ್ತಾ ಇದೆ ಅದು ಅವಾಗ್ಲಿಂದನು. ಓಯ್ ಓಯ್ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಮ್ಯಾವ್ ಮ್ಯಾವ್ ಓಯ್ ಹೆದ್ರುಕೊಂಡು ಹೋಗ್ತಾ ಇತ್ತು ಅನ್ಸುತ್ತೆ. ಇನ್ನು ನಮ್ಮಮ್ಮ ಅಂತೂ ಎಲ್ಲರಿಗಿಂತ ಫಸ್ಟ್ ರೆಡಿ ಆಗಿಬಿಡ್ತಾರೆ. ಯಾಕಂದರೆ ಅವರು ತುಂಬ ಬೇಗನೆ ಎದ್ಬಿಡ್ತಾರೆ, ಹಾಗಾಗಿ ಬೇಗ ರೆಡಿ ಆಗ್ತಾರೆ. ಇನ್ನು ಅಣ್ಣ ಅಮ್ಮಂಗೆ ಎಲ್ಲ ತೋರಿಸ್ತಾ ಇದ್ರು ಉಡುಪಿಗೆ ತುಂಬ ವರ್ಷದ ಮೇಲೆ ಬಂದಿರೋದು. ಎಲ್ಲೆಲ್ಲೂ ಕೃಷ್ಣ, ನಮ್ಮ ಕೃಷ್ಣಪ್ಪ ಎಷ್ಟು ಚೆಂದ ಕಾಣ್ತಾ ಇದ್ದಾನೆ ಅಂದರೆ ಆ ಸ್ಟ್ಯಾಚ್ಯೂರಿ ಸಖತ್ತಾಗಿ ಕಾಣ್ತಾ ಇತ್ತು. ಹಾಗೆ ಇನ್ನು ದೇವಸ್ಥಾನಕ್ಕೆ ಬಂದ್ವಿ. ಟೀ ಕಾಫಿ ಎಂಥದೂ ಕುಡ್ದಿರಲಿಲ್ಲ. ಫಸ್ಟ್ ದರ್ಶನ ಮುಗಿಸ್ಕೊಂಡ್ಬಿಟ್ರೆ ಸಮಾಧಾನ ಆಗ್ಬಿಡುತ್ತೆ ದೇವ್ರನ್ನ ನೋಡಿದ್ದೀವಿ ಅಂತ ಹೇಳಿ. ಇನ್ನು ಉಡುಪಿ ಎಂಟ್ರೆನ್ಸು ದ್ವಾರ ಬಾಗಿಲ ಹತ್ರ ಬಂದ್ವಿ. ಏನು ಗೊತ್ತಾ ಫ್ರೆಂಡ್ಸ್, ದೇವಸ್ಥಾನದ ಒಳಗಡೆನೇ ಹೋಗುವಾಗ ಇನ್ನು ಏನೇನೆಲ್ಲ ಇರುತ್ತೋ ಎಲ್ಲ ನೋಡ್ಕೊಂಬಿಡೋಣ. ಯಾಕಂದರೆ ದೇವಸ್ಥಾನದಿಂದ ಕೈ ಮುಗಿದು ನಮಸ್ಕಾರ ಮಾಡಿ ಹೊರಗೆ ಬಂದುಬಿಟ್ರೆ ಇನ್ನು ಬೇರೆ ಕಡೆ ಹೋಗೋದು ಪ್ಲ್ಯಾನ್ ಇರುತ್ತೆ. ಪಟ 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 ಹೊರಟು ಬಿಡ್ತಾರೆ. ಸೊ ಹಾಗಾಗಿ ನಿಧಾನವಾಗಿ ನೋಡ್ಕೊಂಡು ಹೋಗೋಣ ಅಂತ ನಾನು ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಇನ್ನು ಏನೇನೆಲ್ಲ ಇದೆ ಅಂತ ಹೇಳಿ ಕಾಣ್ತಾ ಇತ್ತು ಕಣ್ಣಿಗೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ನಿಂತ್ಕೊಂಡ್ರು. ನಾನು ಒಂಚೂರು ವಿಡಿಯೋ ಮಾಡಿಕೊಂಡೆ. ಇದು ರುಬ್ಬೋದು ಎಲ್ಲ ಎಷ್ಟು ಚಂದ ಚಂದ ಚಿಕ್ಕ ಚಿಕ್ಕದು ಇದಾವಲ್ಲ ಫ್ರೆಂಡ್ಸ್, ನೋಡೋಕ್ಕೆ ತುಂಬಾ ಚೆನ್ನಾಗಿದ್ದಾವೆ. ಇನ್ನು ನಾನು ನೋಡ್ತಾ ಇದ್ದೆ. ಆಲ್ಮೋಸ್ಟ್ ನಾನು ಜಾಸ್ತಿ ಏನೂ ತೊಗೊಳೋದಿಲ್ಲ, ಬಟ್ ಏನೇನಿದಾವೋ ನನ್ನ ಹತ್ರ ಇಲ್ಲದೆ ಇರೋದು ಏನಾದರೂ ಇದ್ದರೆ, ಸೊ ನಂಗೆ ತುಂಬ ಇಷ್ಟ ಆಗಿರೋದು ಏನಾದರೂ ಇದ್ದರೆ ತೊಗೋತೀನಿ. ಸೊ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಸೊ ಮತ್ತೊಂದು ಇನ್ನೇನೇನೆಂದರೆ, ದರ್ಶನ ಮುಗಿಸ್ಕೊಂಡ್ಬಿಟ್ರೆ ಟೆನ್ಷನ್ ಇರಲ್ಲ, ಆಮೇಲೆ ಏನು ಬೇಕಿದ್ರೂ ನೋಡಬಹುದು ಅಂತ ಇನ್ನೊಬ್ಬರು. ಇದು ನೋಡಿ, ಸಂಕ್ರಾಂತಿ ಟೈಮಲ್ಲಿ ತುಂಬ ಚೆನ್ನಾಗಿ ಎಲ್ಲ ರೆಡಿ ಮಾಡಿದರು, ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ಸೊ ನಾನು ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ ವಿಡಿಯೋ, ಯಾಕಂದರೆ ಹಾಕೋಣ ಅಂತ ಹೇಳಿ ನಾ ಬೇರೆ ಬೇರೆ ವೀಡಿಯೋಸ್ ಕೂಡ ಹಾಕ್ತಾಯಿದ್ದೆ. ಇದು ಎಲ್ಲ ವೀಡಿಯೋಗಳ ಮಧ್ಯೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ಎಲ್ಲ ತೆಗ್ದು ನಾನು ಎಡಿಟ್ ಮಾಡೋ ತನಕ ಲೇಟ್ ಆಗಿಬಿಡ್ತು. ಇನ್ನು ನಾವು ದೇವಸ್ಥಾನದ ಆವರಣದಲ್ಲಿ ಬಂದ್ವಿ. ಇನ್ನು ಒಳಗಡೆ ಹೋಗಬೇಕು, ಹೇಗಿದೆ ರಶ್ಶು ಅಂತ ಹೇಳಿ ನೋಡಬೇಕು. ನೋಡಿದ್ರೆ ಸಿಕ್ಕಾಪಟ್ಟೆ ಜನಸಂದಣಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜನಗಳು ಇದ್ದರು. ಇನ್ನು ಅಮ್ಮಂಗೆ ಮತ್ತು ಅಣ್ಣಂಗೆ ಅಂದರೂ ಡೈರೆಕ್ಟ್ ದರ್ಶನ ಆಯಿತು. ಡೈರೆಕ್ಟ್ ದರ್ಶನ ಮುಗಿಸ್ಕೊಂಡು ಅವ್ರು ತುಂಬ ಬೇಗನೆ ಬಂದರು. ಇದು ಹೊರಗಡೆಯಿಂದ ವೀಡಿಯೋ ಮಾಡ್ಕೊಂಡಿರೋದು ನಾನು. ಒಳಗಡೆ ಅಂತೂ ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತುಂಬ ಜನನೂ ಕೂಡ. ಹಾಗೆ ದೇವಸ್ಥಾನಗಳಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಅಲೌನೂ ಕೂಡ ಇರೋದಿಲ್ಲ. ಸೊ ನೋಡಿ, ನಮ್ಮ ಕೃಷ್ಣಪ್ಪನಿಗೆ ಪೂಜೆ ಮಾಡ್ತಾ ಇದ್ದಾರೆ. ಸೊ ಒಂದು ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ ತಗೊಂಡಿದ್ದೀನಿ. ಹಾಗೆ ದೇವಸ್ಥಾನದ ಹತ್ರ ನೀವು ಹೋಗಿಬಿಟ್ರೆ ಉಡುಪಿಗೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಸುತ್ತಮುತ್ತ ಗಿಡಗಳು ಹಾಕಿ ಹಸಿರು ಹಚ್ಚಿನಿಂದ ಕೂಡಿದೆ. ತುಂಬಾ ವಾತಾವರಣವೂ ಚೆನ್ನಾಗಿದೆ, ತುಂಬ ನೋಡಲಿಕ್ಕೆ ಖುಷಿ ಆಗುತ್ತೆ. ಸೊ ಇನ್ನು ದೇವಸ್ಥಾನ ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಸುತ್ತಮುತ್ತ ದೇವಸ್ಥಾನದ ಆವರಣದಲ್ಲಿ ಏನೆಲ್ಲ ಇದೆ, ಸೊ ದೇವಸ್ಥಾನಗಳು ಇದೆ, ಆಮೇಲೆ ಆ ಕಡೆ ಈ ಕಡೆ ಏನೆಲ್ಲ ಐತೆ ಅಂತ ಹೇಳಿ ನೋಡೋ ಒಂದು ಕುತೂಹಲ ನಮಗೆ. ಸೊ ಪದೇ ಪದೇ ಹೋಗುವ ಊರಾದರೆ ಓಕೆ, ಬಟ್ ನಾವು ಅಪರೂಪಕ್ಕೆ ಹೋಗ್ತಾ ಇರೋದು. ಅಂದರೆ ಅಪರೂಪಕ್ಕಂದರೆ ವರ್ಷಕ್ಕೊಂದು ಸರ್ತಿ, 2 ವರ್ಷಕ್ಕೊಂದು ಸರ್ತಿ ಹೋಗ್ತೀವಿ. ಸೊ ಹಾಗಾಗಿ ಎಲ್ಲನೂ ನೋಡಬೇಕು ಅನ್ನೋ ಒಂದು ಆಸೆ. ತುಂಬ ಚೆನ್ನಾಗಿದೆ, ಖುಷಿಯಾಗುತ್ತೆ. ಉಡುಪಿಯಲ್ಲಿ ಹೋದರೆ ಇನ್ನೂ ಇರಬೇಕು ಅಂತಲೂ ಅನಿಸುತ್ತೆ. ಹಾಗೆ ಇಲ್ಲಿ ಒಂದು ಕಿಂಡಿ ಇದೆ, ಆ ಕಿಂಡಿಯಿಂದ ಆದರೂ ಕೃಷ್ಣಪ್ಪನ ನಿಮಗೆ ತೋರಿಸೋಣ ಅಂತ ಅಂದರೆ ಅಲ್ಲೂ ಕೂಡ ಜನ ಸರಿತಾನೇ ಇಲ್ಲ. ಒಬ್ಬರು ಬಿಟ್ಟರೆ ಜನ ಬರ್ತಾನೆ ಇದ್ದಾರೆ. ನಮ್ಮ
ಇನ್ನು ನಮ್ಮ ಮನೆಯವರು ಅಣ್ಣ ಎಲ್ಲ ಅದು ಕಾಣಲ್ಲ ನೀನು ಬಿಡಲ್ಲ ಬಾ ಬಾ ಜನಗಳಿಗೂ ನೋಡೋ ಆಸೆ ಇರುತ್ತೆ ಸೊ ನಿನಗೆಲ್ಲಿ ಕಿಂಡಿಯಿಂದ ಕಾಣಬೇಕು ಅಂತ ಅಂದರು ಸರಿ ಆಯಿತು ಅಂತ ಹೊರಟಿದ್ವಿ ಮತ್ತು ಇಲ್ಲಿ ಸುತ್ತಮುತ್ತ ಆವರಣದಲ್ಲಿ ದೇವಸ್ಥಾನಗಳು ಇದ್ವು ಅಲ್ಲೂ ಕೂಡ ನಮಸ್ಕಾರ ಮಾಡಿ ಇನ್ನು ರೂಮ್ ಕಡೆ ಹೊರಟ್ವಿ ಫ್ರೆಂಡ್ಸ್. ಕೀ ಬಂಚ್ ತೋರಿಸು. ಸ್ಕೂಲಿಗೆ ಹೋಗಿ ಮತ್ತೆ ಫ್ರೀ ಟೈಮಲ್ಲಿ ಇದು ಮಾಡ್ತೀಯಾ? ನೀನೇ ತಿನ್ಕೊಂಬಿಡು. ಬಾಯ್ ಬಾಯ್ ಬಾಯ್. ತಿನ್ನು. ಆ ಪುಟಾಣಿ ಹುಡುಗಿನ ನೋಡೋದ್ರಲ್ಲ ಅವಳ ಹತ್ರ ತುಂಬ ಕೃಷ್ಣನ ಕೇಬಂಚಿದ್ವು. ತಗೊಳ್ಳಿ ತಗೊಳ್ಳಿ ಅಂತ ಹೇಳಿ ಒಂದೇ ಸಮನಾಗಿ ಬೆನ್ನ ಹತ್ತಾ ಇದ್ಲು. ಸರಿ ಆಯಿತು ಅಂತ ಹೇಳಿ ತಗೊಂಡು ಅವಳಿಗೂ ಏನಾದರೂ ತಿನ್ಕೊಂಡು ಹೋಗು ಅಂತ ಹೇಳಿ ಅಣ್ಣ ಅವಳಿಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟರು. ಆಮೇಲೆ ನಾವಿನ್ನು ತಿಂಡಿನೂ ತಿಂದಿರಲಿಲ್ವಲ್ಲ ಸೊ ಹೋಟೆಲಿಗೆ ಬಂದ್ವಿ. ಇಡ್ಲಿ ವಡೆ ತೊಗೊಂಡ್ವಿ. ಹೆಂಗೆ ಸಿಂಗಲ್ ಇಡ್ಲಿ ವಡೆ ಚಟ್ನಿ ಸಾಂಬಾರು ತೊಗೊಂಡ್ವಿ. ಹೇಗಿರುತ್ತೋ ಟೇಸ್ಟು ಏನು ಅಂತ ಹೇಳಿ ತೊಗೊಂಡ್ರೆ ಸಾಂಬಾರಂತೂ ಒನ್ ಆಗಿತ್ತು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿತ್ತು. ಮತ್ತು ಎಲ್ಲರೂ ಇನ್ನೊಂದು ಸಿಂಗಲ್ ಇಡ್ಲಿ ಹಾಕ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಟಿಫನ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಇಡ್ಲಿ ವಡೆ ಸಾಂಬಾರು ಅಂತೂ ತುಂಬ ಟೇಸ್ಟಿಯಾಗಿತ್ತು. ಸೊ ಇನ್ನೂ ಒಂದೊಂದು ಸಿಂಗಲ್ ವಡೆ ಹಾಕ್ಕೊಂಡು ಬೇಗ ಬೇಗ ತಿನ್ಕೊಂಡು ಹೊರಡೋಣ, ಲೇಟ್ ಆಗಿಬಿಡುತ್ತೆ ಮತ್ತು ನೆಕ್ಸ್ಟ್ ಎಲ್ಲಿ ಹೋಗಬೇಕು ಏನು ಎತ್ತ ಅಂದ್ಕೊಂಡು ಪ್ಲ್ಯಾನ್ ಮಾಡಬೇಕು. ಸೊ ಅಲ್ಲಿ ಉಡುಪಿಯಲ್ಲೇ ಸ್ವಲ್ಪ ನಮಗೆ ತುಂಬಾ ಲೇಟ್ ಆಯಿತು. ಯಾಕಂದರೆ ನಾವು ಆರಾಮಾಗಿ ನಿದ್ದೆ ಮಾಡಬೇಕು ಅಂತ ಹೇಳಿ ಆರಾಮಾಗಿ ನಿದ್ದೆ ಮಾಡಿಕೊಂಡು ಇದ್ವಿ. ಅದಲ್ಲದೆ ಅಣ್ಣನ ಮಗನಿಗೂ ಕೂಡ ಹುಷಾರಿರಲಿಲ್ಲ ಫ್ರೆಂಡ್ಸ್. ಅವನಿಗೆ ರೂಮಲ್ಲೇ ಬಿಟ್ಟು ನಾವು ದರ್ಶನಕ್ಕೆ ಹೋಗಿದ್ವಿ. ಇನ್ನು ತಿಂಡಿ ತಿಂದೆಲ್ಲ ಆಯಿತು. ಸೊ ನಾನಿದು ರುಬ್ಬೋ ಎಲ್ಲ ನೋಡೇ ಇಲ್ಲ. ಅದು ಯಾವ ಗ್ಯಾಪಲ್ಲಿ ತೊಗೊಂಡ್ರೋ ಅಮ್ಮ ಮತ್ತು ಅತ್ತಿಗೆ ನನಗೆ ಗೊತ್ತೇ ಆಗಿಲ್ಲ ಫ್ರೆಂಡ್ಸ್. ಇನ್ನು ಅಮ್ಮ ಮನೆಯಲ್ಲಿ ಒಳ್ಕಲ್ಲು ಇಲ್ಲ. ಸೊ ಅವ್ರು ಹಾಕ್ಸಿಲ್ಲ ಅಂತ ಹೇಳಿ ಇದು ಶಾಸ್ತ್ರಾನುಸಾರ ಇದು ಇಡಬೇಕು ಅಂತ ಹೇಳಿ ಇಡೋಣ ಅಂತ ಹೇಳಿ ತೊಗೊಂಡಿದ್ದಾರೆ. ಹಾಗೆ ಅತ್ತಿಗೆ ಮನೆಯಲ್ಲೂ ಇಲ್ವಲ್ಲ ಅವರು ಕೂಡ ತೊಗೊಂಡ್ರು. ಸೊ ನಾನು ಯಾಕೆ ಅಂತ ಅಂದಾಗ ನಾವು ಹಾಕ್ಸಿಲ್ವಲ್ಲ ಒಳ್ಕಲ್ಲು ಹಾಗಾಗಿ ತೊಗೊಂಡಿದ್ದೀವಿ ಅಂತ ಹೇಳಿದರು. ಹಾಗೆ ಇದು ಕೂಡ ತೊಗೊಂಡಿದ್ದಾರೆ. ಸೊ ಬೀಸೋಕಲ್ಲು ಇದೂ ತುಂಬ ಚೆನ್ನಾಗಿದೆ. ನನಗೆ ತುಂಬ ಖುಷಿ ಆಯಿತು ಇದು ಕೂಡ ನೋಡಿ. ಸೊ 2 ಇರಲಿ ಅಂದರೆ ಏನಾದರೂ ಶಾಸ್ತ್ರ ಮಾಡುವಾಗ ಈ ಥರ ಎಲ್ಲ ಇರಬೇಕು ಅಂತ ಹೇಳ್ತಾರೆ. ಸೊ ಮನೆ ಕಟ್ಟುವಾಗ ಒಳ್ಕಲ್ಲು ಹಾಕ್ಸಿರ್ಲಿಲ್ಲ. ಆ ಕಾರಣಕ್ಕಾಗಿ ಅವರು ಒಳ್ಕಲ್ಲು ಮತ್ತು ಈ ಬೀಸೋಕಲ್ಲು ತೊಗೊಂಡ್ರು. ತುಂಬ ಖುಷಿ ಆಯ್ತು ನನಗೆ. ನಮ್ಮಣ್ಣ ಹಾಗಲ್ಲ ಹಿಂಗೆ ಟೈಟಾಗಿ ಹಿಡಿದು ತಿರುಗಿಸು ಅಂತ ಹೇಳಿದ್ರು. ಸರಿ ಆಯಿತು ಒಟ್ಟೆ ಹೆಂಗಾದರೂ ಚೆನ್ನಾಗಿದೆ. ನೋಡೋಕ್ಕಂತೂ ತುಂಬ ಕ್ಯೂಟ್ ಮುದ್ದಾಗಿದೆ ಅಲ್ವಾ ಫ್ರೆಂಡ್ಸ್? ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ. ನನಗೆ ಅಂದರೆ ನಾನು ತೊಗೋಬಹುದಿತ್ತು, ಇವಾಗೂ ನೋಡಿ ತೊಗೋಬೋದಿತ್ತು. ಬಟ್ ನಮ್ಮ ಮನೇಲಿ ಒಳ್ಕಲ್ಲು ಇದೆ ಅಲ್ಲ ಹಾಗಾಗಿ ನಾನು ಬೇಡ ಅಂತ ಸುಮ್ಮನಾದೆ. ಇನ್ನು ನಾವು ಟಿಫನ್ ಎಲ್ಲ ತಿಂದ್ಕೊಂಡು ಇಲ್ಲಿ ಬಂದ್ವಿ. ಪಾಪ ಮಲ್ಕೊಂಬಿಟ್ಟಿದ್ದಾನೆ. ವಾಮಿಟು, ಡಿಸೆಂಟ್ರಿ, ಸೊ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದಾನೆ. ಇನ್ನು ಟಿಫನು ತಿಂದಿಲ್ಲ, ನೈಟ್ ಊಟನೂ ಕೂಡ ಮಾಡಿರಲಿಲ್ಲ ಅವನು. ಇನ್ನು ನಾವು ಅವನಿಗೆ ಜ್ಯೂಸ್ ತೊಗೊಂಡು ಬಂದ್ವಿ. ಜ್ಯೂಸರ ಕುಡೀಲಿ ಅಂತ ಹೇಳಿ. ಎಳ್ನೀರು ನೋಡಿದ್ವಿ ಫ್ರೆಂಡ್ಸ್, ಎಲ್ಲೂ ಕಾಣಲಿಲ್ಲ. ಇನ್ನು ಹೋಗ್ತಾ ನೋಡೋಣ ಎಳ್ನೀರಿದ್ದರೆ ಅವನಿಗೆ ಕುಡಿಸಿದ್ರೆ ಆಯಿತು ಅಂತ ಹೇಳಿ ಈಗ ಸದ್ಯಕ್ಕೆ ಸ್ವಲ್ಪ ಜ್ಯೂಸ್ ಕುಡಿಸಿದ್ರೆ ಶಕ್ತಿ ಬರಲಿ ಅಂತ ಹೇಳಿ ಆಮೇಲೆ ಅಣ್ಣ ಟ್ಯಾಬ್ಲೆಟ್ಸ್ ಕೂಡ ತಂದಿದ್ರು. ಟ್ಯಾಬ್ಲೆಟ್ಸ್ ಕೊಟ್ಟು ಸ್ವಲ್ಪ ಜ್ಯೂಸ್ ಕುಡಿಸಿದ್ರೆ ಸಮಾಧಾನ ಆಗಿಬಿಡುತ್ತೆ. ಅವನೊಬ್ಬ ಫುಲ್ ಸುಸ್ತಾಗಿದ್ದ. ಅದೊಂದು ಬೇಜಾರು. ಎಷ್ಟು ಬೇಜಾರಾಗಿತ್ತು. ಹಿಂದಿನ ದಿನ ಮಧ್ಯಾಹ್ನದಿಂದನೇ ಅವನಿಗೆ ಹುಷಾರಿಲ್ಲ. ಟ್ಯಾಬ್ಲೆಟ್ಸ್ ಹಾಕ್ತಾನೇ ಇದ್ದರು, ಆದರೂ ಸುಧಾರಿಸ್ಕೊಂಡೇ ಇಲ್ಲ. ಆಮೇಲೆ ಇವತ್ತು ಕೂಡ ಬೆಳಗ್ಗೆ ಟ್ಯಾಬ್ಲೆಟ್ಸ್ ಎಲ್ಲ ಹಾಕಿ ಜ್ಯೂಸ್ ಎಲ್ಲ ಕೊಡಿಸಿದ್ವಿ. ಇನ್ನು ನೆಕ್ಸ್ಟು ಏನೋ ಎತ್ತನೋ ಅಂತ ಹೇಳಿ ನನಗೂ ಕೂಡ ಟೆನ್ಷನ್ ಆಗಿತ್ತು. ಮಕ್ಳಿಗೆ ಹುಷಾರಿಲ್ಲ ಅಂತಂದರೆ ಒಂಥರ ಬೇಜಾರಾಗ್ಬಿಡುತ್ತೆ. ಇನ್ನು ಹೋಗ್ತಾ ಸ್ವಲ್ಪ ಪರವಾಗಿಲ್ಲ ಎಳ್ನೀರು ಕುಡಿಸಿದ್ವಿ. ಫುಲ್ ಡೇ ಸ್ವಲ್ಪ ಎಳ್ನೀರು ಜ್ಯೂಸಲ್ಲೇ ಇದ್ದ. ಇನ್ನು ಇಲ್ಲಿಂದ ಚೆಕ್ಔಟ್ ಮಾಡಬೇಕಿತ್ತು. ಅವನು ಇಲ್ಲೇ ಮಲಗ್ತೀನಿ ನೀವು ಹೋಗಿ ಬನ್ನಿ ಅಂತ ಪಾಪ ಅಷ್ಟು ಸುಸ್ತಾಗ್ಬಿಟ್ಟಿದ್ದ. ಇನ್ನು ರೂಮೆಲ್ಲ ಚೆಕ್ಔಟ್ ಮಾಡಿಕೊಂಡು ಹೊರಟ್ವಿ. ಸೊ ಆಮೇಲೆ ಹೋಗ್ತಾ ಅವನಿಗೆ ಎನರ್ಜಿ ಎಲ್ಲಿಂದ ಜಾಸ್ತಿ ಆಯಿತು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ. ನಾನು ಏನಪ್ಪ ಇದು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಚೆನ್ನಾಗಾದ. ವಾಮಿಟು, ಡಿಸೆಂಟ್ರಿ ಅಂತ ಆದಾಗ ಸ್ವಲ್ಪ ಜ್ಯೂಸು, ಲಿಕ್ವಿಡ್ ಐಟಮಲ್ಲೇ ಕುಡಿಬೇಕು. ಹಾಗಾದರೆ ಸ್ವಲ್ಪ ಸಮಾಧಾನ ಆಗಿಬಿಡುತ್ತೆ. ಇನ್ನು ಹೋಗ್ತಾ ಚೆನ್ನಾಗಾದ ಫ್ರೆಂಡ್ಸ್. ಸೊ ಇನ್ನು ಜ್ಯೂಸ್ ಕುಡಿದ್ಬಿಟ್ಟು ಅವನಿಗೆ ಮಲ್ಕೋಬೇಕು ಅನ್ನಿಸ್ತಾ ಇದೆ.
ಸೊ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದ್ದಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.